ನಾಟಕ ರಂಗಕ್ಕೆ ಪದಾರ್ಪಣೆ ಮಾಡಿದ್ದು 1977 ಇಂಚುಮಿಂಚು. 78ಕ್ಕೆ ನನ್ನ ಮಗ ಹುಟ್ಟಿದ್ದು. ನನ್ನ ಮಗ ನನ್ನ ಹೊಟ್ಟೆಲಿದ್ದಾಗ 2 ತಿಂಗಳ ಭ್ರೂಣ ನನ್ನ ಹೊಟ್ಟೆಲ್ಲ ಬಸ್ರಿ ಗರ್ಭಿಣಿ ಅಂತಿರಲ್ಲ ಅದು. ಈಗ ಇನ್ನೊಂದು 3 ವರ್ಷ ಹೋದ್ರೆ ಬಣ್ಣ ಹಚ್ಚಿ 50 ವರ್ಷ ಆಗತ್ತೆ, 50 ಇಯರ್ಸ್. ಎಲ್ಲ ಥರ ಪಾತ್ರಗಳು ಕೂಡ ಮಾಡಿದೆ. ಎಲ್ಲ ಥರ ಪಾತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಥರ ಪಾತ್ರಗಳನ್ನು ಮಾಡುವಂತ ಶಕ್ತಿನ ಕಟ್ಕೊಟ್ಟಿದ್ದು ನನಗೆ ರಂಗಭೂಮಿ. ನನ್ನ ನಾಟಕಗಳು, ವೃತ್ತಿ ರಂಗಭೂಮಿ, ಹವ್ಯಾಸಿ ರಂಗಭೂಮಿ, ಗ್ರಾಮೀಣ ರಂಗಭೂಮಿ, ಇದು ಪಾತ್ರಗಳನ್ನ ಮಾಡುವ ವಿಶಿಷ್ಟತೆಗಳನ್ನ, ವೈವಿಧ್ಯತೆಗಳನ್ನ ಕಲಿಸ್ಕೊಳ್ತು. ಏನ್ ಚೆನ್ನಾಗಿ ಮಾಡ್ತಿದ್ನೋ ಬಿಡ್ತಿದ್ನೋ, ಒಟ್ನಲ್ಲಿ ಮಾಡ್ತಿದ್ದೆ. ಫಸ್ಟ್ ಗ್ರಾಮೀಣ ರಂಗಭೂಮಿಲಿ ನಾನು ಪಾತ್ರ ಮಾಡಿದ್ದು ರುಕ್ಮಿಣಿ ಪಾತ್ರ. ಆಮೇಲೆ ಮಣಿಮಂಜರಿ ದೇವದಾಸಿ ನಾಟಕದ, ಆಮೇಲೆ ಬೆಂಗಳೂರಿಗೆ ಬಂದಾಗ ಪೌರಾಣಿಕ ನಾಟ್ಯದಲ್ಲಿ ಫಸ್ಟ್ ದರ್ಬಾರ್ ಡ್ಯಾನ್ಸ್ ಗೆಜ್ಜೆ ಕಟ್ಟಿದೆ. ದುಡ್ಡು ಅಂತ ನೋಡಿದ ಅಲ್ಲಿ 50 ರೂಪಾಯಿ. ದರ್ಬಾರ್ ಡ್ಯಾನ್ಸ್, ದುರ್ಯೋಧನನ ಮುಂದೆ ಡ್ಯಾನ್ಸ್ ಸಮಯದಲ್ಲಿ. ಸೊ ಹಾಗೆ ಶುರುವಾದಂತಹ ನನ್ನ ರಂಗ ಪಯಣ, ಸಿನಿಮಾ ರಂಗ ಪಯಣ ಇಲ್ಲಿವರೆಗೂ ಬಂದಿದೆ. ರಂಗಭೂಮಿಯಲ್ಲಿ ನಾನು ಎಲ್ಲ ಥರದ ನಿರ್ದೇಶಕರ ಕೈಲೂ ಕೆಲಸ ಮಾಡಿದೆ. ಸುಮಾರು ನನ್ನ 24ನೇ ವಯಸ್ಸಿನಲ್ಲಿ, ನಾಗರಾಜ್ ಅವರು ನೆನಪು ಮಾಡ್ಕೋತಾ ಇದ್ರು, ನನ್ನ 24ನೇ ವಯಸ್ಸಿನಲ್ಲಿ 75 ವರ್ಷದ ಮುದುಕಿ ಪಾತ್ರ ಮಾಡಿದ್ದೆ. 24 ವಯಸ್ಸಲ್ಲಿ 75 ವಯಸ್ಸಿನ ಪಾತ್ರ ಮಾಡಿದ್ದೆ. ಅದನ್ನು ಕಲಿಸ್ಕೊಟ್ಟು ನಮ್ಮ ದೇವನೂರು ಮಹಾದೇವರ ಒಡಲಾಳ ನಾಟಕ, ಅದು ಒಂದು ಪುಸ್ತಕ ಕಥೆ, ಅದು ಸಣ್ಣ ಕಥೆಯಲ್ಲಿ ಬಂದಿದ್ದು. ಅದನ್ನ ನಾವು CGK ಮಾಡಿಸಿದ್ರು. ಅವರಿಲ್ಲ ಇವತ್ತು ಇಲ್ಲಿ ಅಂದ್ರೆ ಅವರು ದೈವಾಧೀನರಾಗಿದ್ದಾರೆ. ಆ ಒಂದು ಪಾತ್ರಕ್ಕೆ ಇಂದಿರಾ ಗಾಂಧಿಯವರ ಪ್ರೈವೇಟ್ PR ಇರ್ತಾರಲ್ಲ, ಪ್ರೆಸ್ ಅವರು, ಉಮಾದೇವಿ ಅಂದ್ಬಿಟ್ಟು, ನಮ್ಮ ಇಂಡಿಯಾದಲ್ಲಿ ಏನಾದರೂ ಆಸ್ಕರ್ ಅವಾರ್ಡ್ ಅಂತ ಏನಾದ್ರೂ ಇದ್ದಿದ್ರೆ ರಂಗಭೂಮಿಯಲ್ಲಿ ಅದನ್ನ ಉಮಾದೇವಿ ಕೊಡ್ಬೇಕು, ಉಮಾಶ್ರೀ ಕೊಡ್ಬೇಕಾಗತ್ತೆ. ಅದರ ಒಂದು ಸಣ್ಣ ಛಾಪನ್ನ ನಾನು 35 ವರ್ಷ ಆದ್ಮೇಲೆ ಪುಟ್ನಂಜದಲ್ಲಿ ಅದನ್ನ ಸ್ವಲ್ಪ ಇಟ್ಟಿದ್ದೆ. ಎಲ್ಲ ಸಂಪೂರ್ಣ ಅಲ್ಲ, ಅದರ ಛಾಪನ್ನ ಸ್ವಲ್ಪ ಪುಟ್ನಂಜ ಚಿತ್ರಕ್ಕೆ ಬಳಸ್ಕೊಂಡೆ. ಆಗ ನನಗೆ 35 ವರ್ಷ, ಈಗ ನನಗೆ 70 ವರ್ಷ. ಸೊ ಈ 35 ವರ್ಷ ಆಗಿದ್ರೂ ಕೂಡ ಪುಟ್ನಂಜ ರಿಲೀಸ್ ಆಗಿ ಸ್ಟಿಲ್ ತುಂಬಾ ಇಷ್ಟಪಡ್ತಾರೆ ಆ ಕ್ಯಾರೆಕ್ಟರ್ನ ಜನ ಅಲ್ವಾ? ಮಕ್ಕಳು ನೋಡಿರ್ಲಿಕ್ಕಿಲ್ಲ, ಗೊತ್ತಿಲ್ಲ ಅವಕ್ಕೆ. ಹೌದಾ? ಓಕೆ. ಮರಾಠಿ ಭಾಷೆ ಗೊತ್ತಿರೋರ್ ಮಕ್ಕಳು ನೋಡಿದ್ದೀರಾ ನಿಮ್ಮ ಮನೆಯಲ್ಲಿ ಟಿವಿನಲ್ಲಿ ಪುಟ್ನಂಜನ, ಅಥವಾ ಪಿಕ್ಚರ್ ನೋಡಿದ್ದೀರಾ? ಬಹುತೇಕ ಎಲ್ಲ ನೋಡಿದಿರಿ. ವಂಡರ್ಫುಲ್. ಸೊ ಅದರದ್ದೇ ಒಂದು ಡೈಲಾಗ್ ಹೇಳ್ಬಿಡ್ಲ? ಎಲ್ಲ ತಪ್ಪು ನೆನಪಿಲ್ಲ, ಗೊತ್ತಿಲ್ಲ. ದೊರ್ಮಯ್ಯ, ದೊರ್ಮಯ್ಯ, ಓಹೋ, ನಾ ಏನ್ ಕರೆದ್ರೆ ಬಂದು ಅದ್ರ ಬಾಲ ಅಂದಂಗೆ ನೀನು ಬಂದು ಯಾಕೆ ನಿನ್ ಮನ್ಯಾಗೆ, ಏನದು ನಿಮ್ ಮನ್ಯಾಗೆ ನಾ ಏನ್ ಕರೆದ್ರೆ ಬಂದು ಅದ್ರ ಬಾಲ ಅಂದಂಗೆ ನೀನು ಬಂದು ಅಜ್ಜಿ ಅದು ಆಹಾ ಬಾರಯ್ಯ ದೊರ್ಮಯ್ಯ, ಯೋನಯ್ಯ, ಮಗಿನ ಕೊಟ್ಬಿಟ್ರೆ ಸಂಬಂಧ ತೀರೋಯ್ತದೆ ಅಂತಂದಂತಲ್ಲ, ನಿಂದೇನೋ ಚಿಕ್ಕರು ಕನ್ಯಾಯ. ಅಜ್ಜಿ ಅದು ಇಷ್ಟೇ ಬರೋದು. ನಾನೇನ್ ಮಾಡ್ಲಿ? ಥ್ಯಾಂಕ್ ಯು. ಅದೇನಾಗ್ಬೇಕು ಅಂತ ಹೇಳಿದ್ರೆ, ಈ ಪಾಲಿಟಿಕ್ಸ್ ಬಂದ್ಮೇಲೆ ಎಂಟರ್ಡ್ ಇನ್ 1930